ಹಲೋ ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಿದ್ದೀನಿ. ಇವತ್ತಿನ ದಿವಸ ಕಡೂರಿನ ಶ್ರೀ ಕಲೆಕ್ಷನ್ನಿನ ಸೋಮೇಶ್ ಅವರು ಇವತ್ತು ಬಂದಿದ್ದಾರೆ ನಮಗೆ ಹತ್ರ. ಅವ್ರದ್ದು ಕಾರ್ನಿವಾಲ್ ಫೆಸ್ಟಿವಲ್ ಇದೆ, ಶಿವಮೊಗ್ಗ ಕಾರ್ನಿವಾಲ್ ಅಂತೇಳಿ. ಆಗಸ್ಟ್ 28 ಮತ್ತು 29ನೇ ತಾರೀಕು ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಏನು ಅಂತ ಅವ್ರ ಹತ್ರ ಕೇಳೋಣ ಅಂತ ಬನ್ನಿ. ಎಲ್ರಿಗೂ ನಮಸ್ತೆ. ಸಾಯಿ ಇವೆಂಟ್ಸ್ ಅಂತೇಳಿ ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ. ಮಹಿಳಾ ಉದ್ಯಮಿಗಳನ್ನ ಪ್ರೋತ್ಸಾಹ ಮಾಡಬೇಕು ಅಂತೇಳಿ ಶುಭಮಂಗಳ ಸಮುದಾಯ ಭವನದಲ್ಲಿ ನಾವು 28, 29ನೇ ತಾರೀಕು ದೊಡ್ಡದಾದಂತಹ ಒಂದು ಶಿವಮೊಗ್ಗ ಕಾರ್ನಿವಲ್ ಅಂತೇಳಿ ಒಂದು ಮಾರುಕಟ್ಟೆ ರೀತಿಯಲ್ಲಿ ನಾವು ಸಿದ್ಧಪಡಿಸ್ತಾ ಇದ್ದೇವೆ. ಈ ಒಂದು ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ಹಲವಾರು ರೀತಿಯ ಮಹಿಳೆಯರು ಇಷ್ಟಪಡುವಂತಹ ಸಿದ್ಧ ಉಡುಪುಗಳಾಗಿರ್ಬೋದು, ಸೀರೆಗಳಾಗಿರ್ಬೋದು, ಜರ್ಕಿನ್ಗಳಾಗಿರ್ಬೋದು, ಅದೇ ರೀತಿ ಕುರ್ತಾಸ್ಗಳು, ಇನ್ನು ಜ್ಯುವೆಲರಿ ಐಟಮ್ಗಳು, ಹೂವಿನ ಗಿಡಗಳು, ಮನೆಗೆ ಬೇಕಾದಂತಹ ಹಲವಾರು ರೀತಿಯ ವಸ್ತುಗಳು, ಗೃಹೋಪಯೋಗಿ ವಸ್ತುಗಳು ಎಲ್ಲದೂ ಕೂಡ ಸಿಗುತ್ತೆ. ಅದು ಕೂಡ ಮಹಿಳೆಯರಿಂದ ಉದ್ಯಮದರಿಂದ ನೇರವಾಗಿ ಸಿಗೋದ್ರಿಂದ ನಿಮಗೆ ಸಾಕಷ್ಟು ಕಡಿಮೆ ಬೆಲೆಗೂ ಕೂಡ ಸಿಗೋದ್ರಿಂದ, ಹಾಗೂ ಬೇರೆ ಬೇರೆ ಕಡೆ ದೊರೆಯದಂತಹ ಕೆಲವೊಂದು ವಸ್ತುಗಳು ನಿಮಗೆ ಇಲ್ಲಿ ಸಿಗ್ತದೆ. ಆದ ಕಾರಣ ಈ ಒಂದು ದೊಡ್ಡ ಒಂದು ಈವೆಂಟ್ ಅನ್ನ ನೀವು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಶಿವಮೊಗ್ಗ ಜನತೆ ಈ ಒಂದು ಶಿವಮೊಗ್ಗ ಕಾರ್ನಿವಾಲ್ ಅಲ್ಲಿ ಭಾಗವಹಿಸಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಶಿವಮೊಗ್ಗ ಕಾರ್ನಿವಾಲ್ಸ್ ಅಲ್ಲಿ 3 ಜನ ಅಂಗವಿಕಲರಿಗೆ ಸ್ಟಾಲ್ ಹಾಕೋದಕ್ಕೆ ಫ್ರೀ ಆಗಿ ಅವಕಾಶ ಕೊಡ್ತೀನಿ ಅಂತೇಳಿ ಸೋಮೇಶ್ ಸರ್ ಹೇಳಿದ್ದಾರೆ. ಆದ್ರಿಂದ ನೀವು ರಿಜಿಸ್ಟರ್ ಮಾಡಿಸೋಂಥವ್ರು ಶಿವಮೊಗ್ಗದ KSRTC ಬಸ್ ಟರ್ಮಿನಲ್ ಪಕ್ಕ ಇರತಕ್ಕಂಥ SDP ಸರ್ವಿಸ್ ಸೆಂಟರ್ಗೆ ಬಂದು ನಿಮ್ಮ ಹೆಸರನ್ನು ನೋಂದಾಯಿಸಬೇಕು. ಅಂಗವಿಕಲರಿಲ್ಲದೆ ಬೇರೆಯವರು ಸಮ್ ಅಮೌಂಟನ್ನು ಕಲೆಕ್ಟ್ ಮಾಡ್ತಾರಂತೆ. ಸ್ಟಾಲ್ ಹಾಕೋರು ಬಂದು ಸಂಪರ್ಕಿಸಿ ಅಂತ ಕೇಳ್ಕೊಂತ ಇದ್ದೀನಿ. ನಮಸ್ಕಾರಗಳು. ಥ್ಯಾಂಕ್ ಯು. ಗುಡ್ ನೈಟ್. ಶುಭರಾತ್ರಿ.